ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೋಸ್ಕರ ತುಂಬ ಕ್ವಶನ್ಸ್ನ ಕೇಳ್ತಾ ಇದ್ದೀನಿ. ಆಲ್ರೆಡಿ ನಾನು 1 ಮಂತ್ ಆಗಬೇಕಾಗಿದ್ದು ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೆ. ಸ್ವಲ್ಪ ಡಿಲೇ ಆಯಿತು, ಸಾರಿ. ಹಾಗಾಗಿ ಇವತ್ತು ಒಂದು ಸ್ಮಾಲ್ ವಿಡಿಯೋ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ. ತುಂಬ ಕ್ವಶನ್ಸ್ ಕೇಳ್ತಾನೆ ಇದ್ದೀರಾ. ಹಾಗಾಗಿ ನಾನು ಒಂದಿಷ್ಟು ಕ್ವಶನ್ಸ್ನ ಒಂದು 10 ಕ್ವಶನ್ಸ್ನ ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಇಷ್ಟು ದಿನ ನೀವು ಕೇಳ್ತಾ ಇರೋ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ನೀವು ಸಿಸ್ಟರ್ ನಮ್ಗೆ ಆನ್ಸರ್ ಮಾಡ್ತಾ ಇಲ್ಲ, ಹೇಳಿ ನಮಗೂ ಒಂದು ಟಿಪ್ಸ್ ಕೊಡಿ ಅಂತ ತುಂಬ ಜನ ಮತ್ತೆ ಮಾಡ್ತಾಯಿದ್ರಿ. ಹಾಗಾಗಿ ನಾನು ಇವತ್ತೊಂದು ಸ್ಮಾಲ್ ವೀಡಿಯೋನ ನನ್ನ ಪ್ರೀತಿಯ ಯೂಟ್ಯೂಬರ್ಗೋಸ್ಕರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಯಾವ್ಯಾವ ಕ್ವಶನ್ ಕೇಳಿದಿರಾ ಅಂತ ನಾನು ಒಂದು 10 ಕ್ವಶನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಆನ್ಸರ್ ಮಾಡ್ತೀನಿ. ಈಗ ಫಸ್ಟ್ನೇ ಕ್ವಶನ್ ಫ್ರೆಂಡ್ಸ್. ಪ್ಲೀಸ್ ಸಿಸ್ಟರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಟಿಪ್ಸ್ ಕೊಡಿ. ನೀವು ಕೇಳಿದ್ದೀರಾ, ಪ್ಲೀಸ್ ಸಿಸ್ಟರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಟಿಪ್ಸ್ ಕೊಡಿ ಅಂತ. ಫ್ರೆಂಡ್ಸ್, ಇಷ್ಟೇ, ನಿಮ್ಮ ಒಂದು ಕಂಟೆಂಟು ಚೆನ್ನಾಗಿರಬೇಕು ಫ್ರೆಂಡ್ಸ್. ಅದಾದಮೇಲೆ ನೀವು ಲೈವ್ಸ್ನ ಮಾಡ್ತಾಯಿರಿ, ಲೈವ್ಗೆ ಹೋಗಿ ಆದಷ್ಟು. ಮತ್ತು ಟೆಲಿಗ್ರಾಮ್ ಇರ್ಬೋದು, ಇಲ್ಲಾಂದರೆ ನಿಮ್ಮದು ಫೇಸ್ಬುಕ್ ಆಗಿರ್ಬೋದು, ಇಲ್ಲ ಒಂದು ಚಾಟ್ ಗ್ರೂಪ್ಸ್ ಇದೆ ಅದಕ್ಕೆ, ಇಲ್ಲಾಂದರೆ ವಾಟ್ಸಪ್ಪು ಸ್ಟೇಟಸ್ಸು ಎಲ್ಲ ಹಾಕ್ತಾಯಿರಿ. ಮತ್ತು ಇನ್ನೊಂದು ಫ್ರೆಂಡ್ಸ್, ಫೇಸ್ಬುಕ್ ಹೋಗಿ ನೀವು ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಂತ ನೀವು ಸರ್ಚ್ ಮಾಡಿ, ಅಲ್ಲಿ ಒಂದಿಷ್ಟು ಗ್ರೂಪ್ಗಳು ಬರುತ್ತೆ. ಅದಕ್ಕೆಲ್ಲ ನೀವು ಜಾಯ್ನ್ ಅಂತ ಕೊಡಿ. ಜಾಯ್ನ್ ಅಂತ ಕೊಟ್ಟಮೇಲೆ ನಿಮಗೆ ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ಒಳಗಡೆ ನಿಮಗೆ ಅಪ್ರೂವಲ್ ಬರುತ್ತೆ. ಎಲ್ಲ ಜಾಯ್ನ್ ಆಗಿ ನೀವು ಯಾವುದಾದ್ರು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀರಿ ಅಂದ ತಕ್ಷಣ ಅಪ್ಲೋಡ್ ಮಾಡಿಬಿಟ್ಟು ನೀವು ಅದೆಲ್ಲದಕ್ಕೂ ನೀವು ಶೇರ್ ಮಾಡಿ. ನೀವು ಫೇಸ್ಬುಕ್ಕಲ್ಲಿ ನಾನೊಂದು 30 to 40 ವೆಬ್ಸೈಟಲ್ಲಿ ನಾನು ಆಲ್ರೆಡಿ ಫೇಸ್ಬುಕ್ಕಲ್ಲಿ ನಾನು ಇದಾಗಿದ್ದೀನಿ. ಹಾಗಾಗಿ ನೀವು ಜಾಯ್ನ್ ಆಗಿ, ನಾನು ಜಾಯ್ನ್ ಆಗಿದ್ದೀನಿ, ನೀವು ಜಾಯ್ನ್ ಆಗಿ. ಸಬ್ಸ್ಕ್ರೈಬರ್ ಜಾಸ್ತಿ ಹಾಕ್ತಾರೆ. ಮತ್ತು ಇನ್ನೊಂದು, ನಿಮ್ಮ ಕಂಟೆಂಟ್ಗಳು ಸ್ವಲ್ಪ ಚೆನ್ನಾಗೇ ಹೋಗ್ತಾ ಇದ್ದರೆ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ಫ್ರೆಂಡ್ಸ್, ನೀವು ನೋಡಿ 6 ಮಂತ್ ಆಗಿದೆ ಸಿಸ್ಟರ್, ನನಗೆ ಇನ್ನೂ ಸಬ್ಸ್ಕ್ರೈಬರೇ ಇಲ್ಲ ಅಂತ ಹೇಳ್ತೀರಾ. ನಾನು 1 ಮಂತು ಫ್ರೆಂಡ್ಸ್, ನಾನು 1 ಮಂತು ಕಂಟಿನ್ಯೂಸ್ ಆಗಿ ನಾನು ಒಂದು 5 to 6 ವಿಡಿಯೋ ಮಾಡಿದ್ದೀನಿ. ನನಗೆ ಇದ್ದದ್ದು 28 ಡೇಸಲ್ಲಿ ನಾನು ಚೆಕ್ ಮಾಡಿದ ಪ್ರಕಾರ 10 ಸಬ್ಸ್ಕ್ರೈಬರಿಂದ ನಾನು ಬಂದಿರೋದು ಫ್ರೆಂಡ್ಸ್. ನೀವು ಅಷ್ಟೇ, ಸ್ಟಾರ್ಟಿಂಗು ನಮಗೂ ಕಷ್ಟ ಆಗುತ್ತೆ. ಸಬ್ಸ್ಕ್ರೈಬರ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ನಮಗೂ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಟೆನ್ಷನ್ ಆಗಬೇಡಿ. ನೀವು ಒಳ್ಳೊಳ್ಳೆ ಕಂಟೆಂಟ ಮಾಡಿ, ನಾನು ಈಗ ಹೇಳಿದ ಪ್ರಕಾರ ಫೇಸ್ಬುಕ್ಕಿಗೆ ಹಾಕಿ, ಮತ್ತು ನಿಮ್ಮ ಒಂದು ವಾಟ್ಸಪ್ಪು ಸ್ಟೇಟಸ್ಗೆ ಹಾಕ್ಕೊಳ್ಳಿ, ಮತ್ತು ನಿಮ್ಮದು ಟೆಲಿಗ್ರಾಮೆಲ್ಲ ಗ್ರೂಪ್ ಇದ್ದರೆ ಅಲ್ಲಿಗೂ ಹಾಕಿ. ಆ ರೀತಿ ಮಾಡ್ಕೊಂಡು ಹೋಗ್ತಾ ಹೋದರೆ, ಮತ್ತು ಲೈವ್ ಮಾಡಿ, ಆ ಥರ ಮಾಡ್ಕೊಂಡು ಹೋದರೆ ನಿಮಗೆ ಕಂಟೆಂಟು ಚೆನ್ನಾಗಿರಬೇಕು. ಈ ರೀತಿ ಎಲ್ಲ ನೀವು ಎಲ್ಲ ಕಡೆ ಶೇರ್ ಮಾಡ್ತಾಯಿದ್ರೆ ನೋಡಿದವರು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಫ್ರೆಂಡ್ಸ್. ಟೆನ್ಷನ್ ಆಗಬೇಡಿ, ಸಬ್ಸ್ಕ್ರೈಬರ್ ಬೇಗನೆ ಹಾಕ್ತಾರೆ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಇದು ಇನ್ನು ಸೆಕೆಂಡ್ ಕ್ವಶನ್ನು. ಸಿಸ್ಟರ್, ನಿಮ್ಮದು ವಿಡಿಯೋ ಕಮ್ಮಿ ಇದೆ, ಆದರೂ ತುಂಬ ಸಬ್ಸ್ಕ್ರೈಬ್ ಆಗಿದೆ. ಫ್ರೆಂಡ್ಸ್, ವಿಡಿಯೋಗೂ ಸಬ್ಸ್ಕ್ರೈಬರ್ಗೂ ಯಾವುದೇ ರೀತಿಯ ಲಿಂಕ್ ಇಲ್ಲ. ನಾವು ವಿಡಿಯೋನ 5 ವಿಡಿಯೋ ಹಾಕಿದ್ರೂ 1000 ಸಬ್ಸ್ಕ್ರೈಬರ್ ಆಗಿರೋದನ್ನ ನಾವು ತುಂಬ ಯೂಟ್ಯೂಬ್ ಚಾನಲ್ನ ನೋಡಿದ್ದೀವಿ. ಹಾಗಾಗಿ ಇಲ್ಲಿ ವಿಡಿಯೋಗಿನ್ನ ಕಂಟೆಂಟ್ ಮುಖ್ಯ ಫ್ರೆಂಡ್ಸ್. ನೀವು ಒಳ್ಳೆ ಕಂಟೆಂಟ್ ಹಾಕಿದ್ರೆ, ಒಂದು ಕಂಟೆಂಟ್ ಹಾಕಿದ್ರೆ ಸಾಕು, ನಿಮಗೆ 100-200 ಸಬ್ಸ್ಕ್ರೈಬರ್ ಬಂದುಬಿಡ್ತಾರೆ. ಹಾಗಾಗಿ ನೀವು ಇಲ್ಲಿ ವೀಡಿಯೋಸ್ನ ಜಾಸ್ತಿ ಹಾಕಿದ್ರೆ ಸಬ್ಸ್ಕ್ರೈಬರ್ ಜಾಸ್ತಿ ಬರ್ತಾರೆ ಅನ್ನೋದನ್ನ ನಿಮ್ಮ ತಲೆಯಿಂದ ತೆಗೆದುಹಾಕಿ. ಮತ್ತು ಇನ್ನೊಂದು ಫ್ರೆಂಡ್ಸ್, ನೀವು ವೀಡಿಯೋನ ಮಾಡಬೇಕಾದ್ರೆ ಯಾವಾಗಲೂ ಕೊನೆಯಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಅವರು ನೋಡೋರು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೋತಾರೆ. ಮತ್ತು ತಮ್ನೇಲು ಕೂಡ ನೀವು ಚೆನ್ನಾಗಿ ಹಾಕಿ ಫ್ರೆಂಡ್ಸ್. ಒಬ್ಬೊಬ್ಬರು ತಮ್ನೇಲ್ ನೋಡಿ ಸಬ್ಸ್ಕ್ರೈಬ್ ಆಗ್ತಾರೆ, ಒಬ್ಬೊಬ್ಬರು ವಿಡಿಯೋ ಕಂಟೆಂಟ್ ನೋಡಿ ಚೆನ್ನಾಗಿದೆ ಅಂದರೆ ಹಾಕ್ತಾರೆ. ಹಾಗಾಗಿ ನೀವು ಎಲ್ಲದನ್ನು ನೀವು ಯೋಚನೆ ಮಾಡಿ ಫ್ರೆಂಡ್ಸ್, ಯೋಚನೆ ಮಾಡಿ ಹಾಕಿ. ಮತ್ತು ಫ್ರೆಂಡ್ಸ್, ಥರ್ಡ್ ಒನ್ನು, ಮಾನಿಟೈಸೇಷನ್ ಆಗಿದೆಯಾ ನಿಮ್ಮ ಚಾನಲ್ಲು ಸಿಸ್ಟರ್ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ನನ್ನ ಚಾನಲ್ಲು ಮಾನಿಟೈಸೇಷನ್ ಆಗಿಲ್ಲ. ಮಾನಿಟೈಸೇಷನ್ಗೆ ಹತ್ತಿರದಲ್ಲಿದೆ ಫ್ರೆಂಡ್ಸ್. 4th ಕ್ವಶನ್ನು, ಸ್ಯಾಲ್ರಿ ಬರ್ತಿದೆಯಾ ಸಿಸ್ಟರ್? ಎಷ್ಟು ಬರ್ತಾಯಿದೆ? ಮಾನಿಟೈಸೇಷನ್ನೇ ಆಗಿಲ್ಲ ಅಂದರೆ ಸ್ಯಾಲ್ರಿ ಬರೋಲ್ಲ. ನನ್ನ ಚಾನಲ್ಲು ಮಾನಿಟೈಸೇಷನ್ ಆಗಿಲ್ಲ, ಸ್ಯಾಲ್ರಿ ಕೂಡ ಬರ್ತಿಲ್ಲ. ಮಾನಿಟೈಸೇಷನ್ ಆದ್ರೇ ನಮಗೆಲ್ಲ ಸ್ಯಾಲ್ರಿ ಬರೋದು ಫ್ರೆಂಡ್ಸ್. ಮತ್ತು 5th ಒನ್ನು ಫ್ರೆಂಡ್ಸ್, ನಮಗೂ ಹೆಲ್ಪ್ ಮಾಡಿ ಪ್ಲೀಸ್ ಸಿಸ್ಟರ್. ಖಂಡಿತವಾಗ್ಲೂ ನಾನು ನಿಮಗೂ ಹೆಲ್ಪ್ ಮಾಡ್ತೀನಿ.
ನೀವು ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರಾಗಿರೋದ್ರಿಂದ ನಾನು ನಿಮಗೂ ಕೂಡ ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಮತ್ತು ದಿನೇ ದಿನೇ ನಿಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ ಕಮ್ಮಿ ಆಗ್ತಿದೆಯಾ ಸಿಸ್ಟರ್, ಪ್ಲೀಸ್ ಹೇಳಿ. ಖಂಡಿತವಾಗ್ಲೂ ದಿನೇ ದಿನೇ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ ಅಂತೂ ಕಮ್ಮಿ ಆಗ್ತಿಲ್ಲ. ನೀವೇನು ಮಾಡ್ತಿದ್ದೀರಾ ಅಂದರೆ, ಬೇರೆ ಯಾರಾದರೂ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊತಾರೆ, ಅವರು ಸಡನ್ನಾಗೆ ಮೇನ್ ಪೇಜಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ತಾರೆ ಫ್ರೆಂಡ್ಸ್. ಮೇನ್ ಪೇಜಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದು 24 ಅವರ್ಸಲ್ಲಿ ಫ್ರೆಂಡ್ಸ್ ಏನಾಗುತ್ತೆ ಅಂದರೆ ಅನ್ಸಬ್ ಆಗುತ್ತೆ. ನೀವು ಯಾರು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಅವರಿಗೆ ದಯವಿಟ್ಟು ಹೇಳಿ, ಒಂದು ವಿಡಿಯೋನ ಅಟ್ಲೀಸ್ಟ್ ಒಂದು 20% ನೋಡಿ, ಲೈಕು ಕಮೆಂಟ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅದಾಗಿದ್ರು ಅವರು ಮಾಡ್ಕೊಂಡಿಲ್ಲ ಅಂತಂದರೆ ಮತ್ತೆ ನೀವು ಅವ್ರಿಗೆ ಬೇಜಾರಾದರೂ ಪರವಾಗಿಲ್ಲ, ನೀವು ಇನ್ನೊಂದ್ಸಲ ಲೈಕ್ ಕೊಡಿ ಸಿಸ್ಟರ್ ಅಂತ ಕೇಳಿ, ಇಲ್ಲ ಅಂದರೆ ಕಮೆಂಟ್ ಕೊಡಿ ಅಂತ ಹೇಳಿ. ಅವ್ರು ಲೈಕು ಕಮೆಂಟ್ ಕೊಡಬೇಕು ಅಂದರೆ ವೀಡಿಯೋನ ಅಟ್ಲೀಸ್ಟ್ ಒಂದು 10% ಆದರೂ ನೋಡ್ತಾರಲ್ವ. ಒಂದು 10% ನೋಡಿದ್ರೂ ನಿಮ್ಮ ಒಂದು ಸಬ್ಸ್ಕ್ರೈಬರು ಕಮ್ಮಿ ಆಗಲ್ಲ ಫ್ರೆಂಡ್ಸ್, ಅನ್ಸಬ್ ಆಗೋದೇ ಇಲ್ಲ. ನೀವು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೆ ಹುಷಾರಾಗಿ ನೋಡಿ ಮಾಡ್ಕೊಬೇಕು. ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್, ಫೇಸ್ಬುಕ್ನಲ್ಲಿ ಹಾಕಿದ್ವಿ ವಿಡಿಯೋ ಲಿಂಕ್ ಹಾಕಿದ್ವಿ, ಆದರೆ ಸಬ್ಸ್ಕ್ರೈಬ್ ಬರ್ತಿಲ್ಲ. ಕೆಲವ್ರು ಹೇಳ್ತಾ ಇದ್ದಾರೆ, ಸಿಸ್ಟರ್ ನೀವು ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ದೆ ನಾನು, ನೀವು ಹೇಳಿದ್ರಿ ಫೇಸ್ಬುಕ್ಕಲ್ಲಿ ನೀವು ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಂತ ಸರ್ಚ್ ಮಾಡಿ ಅಲ್ಲಿಗೆ ಜಾಯಿನ್ ಆಗಿ ನೀವು ಹಾಕೋ ಒಂದು ಅಪ್ಲೋಡ್ ಮಾಡ್ತಿರಲ್ಲ ವೀಡಿಯೋನ, ಅದನ್ನ ಎಲ್ಲ ಕಡೆಯೂ ಶೇರ್ ಮಾಡಿ ಅಂತ ಹೇಳಿದ್ರಿ. ನಾವು ಶೇರ್ ಮಾಡಿದ್ವಿ, ಬಟ್ ನನಗೆ ಸಬ್ಸ್ಕ್ರೈಬರ್ ಬರ್ತಿಲ್ಲ ಅಂತ ಹೇಳಿದ್ರಿ. ಸ್ಟಾರ್ಟಿಂಗು ಯಾವುದೂ ಬರಲ್ಲ ಫ್ರೆಂಡ್ಸ್, ಸ್ಟಾರ್ಟಿಂಗು ಲೈಕು ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬು ಬರುತ್ತೆ. 1 ಡೇ 2 ಡೇ 1 ವೀಕ್ ನೋಡಿ, ನೀವು 1 ವೀಕ್ ನೋಡಿ ಯಾವುದಾದ್ರೂ ಒಂದು 30 to 40 ಫೇಸ್ಬುಕ್ಕಲ್ಲಿ ನೀವು ವೆಬ್ಸೈಟ್ಗಳಿಗೆ ಜಾಯ್ನ್ ಆಗಿರ್ತೀರ ಅಂದ್ಕೊಳ್ಳಿ. 30 to 40ಲಿ ಇನ್ನೂ ಲಿಂಕ್ಸ್ ಎಲ್ಲ ತುಂಬ ಇರುತ್ತೆ ಫ್ರೆಂಡ್ಸ್. ಅದರಲ್ಲಿ ನಂದು ಒಂದು ಆಲ್ಮೋಸ್ಟು ನಾನು ಜಾಯಿನ್ ಆದಮೇಲೆ ಅಲ್ಲೇ 500 ಸಬ್ಸ್ಕ್ರೈಬರು ಮೇಲೆ ಬಂದಿದೆ ನನಗೆ 15 ಡೇಸಲ್ಲಿ. ತುಂಬ ಬರುತ್ತೆ. ಸ್ಟಾರ್ಟಿಂಗೇ 2 ಡೇಸು 3 ಡೇಸ್ಗೆ ಬಂದಿಲ್ಲ. 1 ವೀಕ್ ನೀವು ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ಫೇಸ್ಬುಕ್ ಕಡೆಯಿಂದ ನನಗೆ ಸಬ್ಸ್ಕ್ರೈಬರ್ ಬರ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್, ಬೇಗ ಗ್ರೋ ಆಗೋದಕ್ಕೆ ಟಿಪ್ಸ್ ಕೊಡಿ ಸಿಸ್ಟರ್. ಆ್ಯಕ್ಚುಲಿ ಬೇಗ ಗ್ರೋ ಆಗೋದಕ್ಕೆ ಟಿಪ್ಸ್ ಅಂದರೆ ಒಳ್ಳೊಳ್ಳೆ ನಾವು ಕಂಟೆಂಟ್ನ ಕೊಡಬೇಕು, ಓಕೆನಾ. ಇಲ್ಲ ಅಂದರೆ ನಾವು ಒಂದು ಒಳ್ಳೆ ಸೆಲೆಬ್ರಿಟಿ ಆಗಿರಬೇಕು, ಇಲ್ಲ ಅಂದರೆ ನಾವೊಂದು ಪೊಲಿಟಿಷಿಯನ್ ಆಗಿರಬೇಕು, ಇಲ್ಲ ಅಂದರೆ ಏನು ಹೇಳೋದು, ಒಬ್ಬರು ಸೆಲೆಬ್ರಿಟಿಗೆ ನಾವು ಇಂಟರ್ವ್ಯೂ ಮಾಡಿರೋ ವಿಡಿಯೋ ಏನಾದರೂ ಹಾಕಿರಬೇಕು. ಹಾಗಿದ್ರೆ ಬೇಗ ನಾವು ಗ್ರೋ ಆಗ್ತೀವಿ ಫ್ರೆಂಡ್ಸ್. ನಾವು ಯಾವುದೂ ಅಲ್ಲ, ನಾವು ಒಂದು ಸೆಲೆಬ್ರಿಟಿಗೆ ಇಂಟರ್ವ್ಯೂ ಮಾಡಿಲ್ಲ, ನಾವು ಒಳ್ಳೆ ಸೆಲೆಬ್ರಿಟಿನೂ ಅಲ್ಲ, ಮತ್ತು ನಾವು ಒಬ್ಬ ಪೊಲಿಟಿಷಿಯನೂ ಅಲ್ಲ. ಈ ರೀತಿ ನಾವು ಒಂದು ನಾರ್ಮಲ್ಲು ಯೂಟ್ಯೂಬರ್ ಅಂದರೆ ಫ್ರೆಂಡ್ಸ್ ಆದಷ್ಟು ನಿಧಾನಕ್ಕೆ ಆಗುತ್ತೆ. ನೀವು ಸಮಾಧಾನದಿಂದ ನೀವು ವೆಯ್ಟ್ ಮಾಡಬೇಕು. ಯಾವುದು ಸಡನ್ನಾಗಿ ಆಗೋದು ಯಾವುದು ಇಲ್ಲ ಫ್ರೆಂಡ್ಸ್. ಇದು ಗ್ರೋ ಆಗಬೇಕು ಅಂದರೆ ನಾವು ಒಳ್ಳೆ ಕಂಟೆಂಟ್ ಕೊಡಬೇಕು. ಅದು ಬಿಟ್ಟರೆ ಫ್ರೆಂಡ್ಸ್ ನಾವು ಬೇಗ ಗ್ರೋ ಆಗೋಕ್ಕೆ ಟಿಪ್ಸ್ ಅಂದರೆ ಒಂದೊಂದು ವಿಡಿಯೋದಿಂದ ಬೇಗನೆ ಗ್ರೋ ಆಗಿಬಿಡ್ತೀವಿ, ಗೊತ್ತಾಯ್ತಾ. ಹಾಗಾಗಿ ಗ್ರೋ ಆಗಬೇಕು ಅಂದರೆ ಜಸ್ಟ್ ನೀವು ಡೈಲಿ ಆದಷ್ಟು ವಿಡಿಯೋನ ಅಪ್ಲೋಡ್ ಮಾಡಿ ಫ್ರೆಂಡ್ಸ್, ಅಷ್ಟೇ. ನೆಕ್ಸ್ಟ್ ಕ್ವಶನ್, ಒಳ್ಳೊಳ್ಳೆ ಫೋನ್ ಯೂಸ್ ಮಾಡಬೇಕಾ ಅಥವಾ ತಮ್ಮನೇಲಿ ಚೆನ್ನಾಗಿ ಹಾಕಬೇಕಾ ಸಿಸ್ಟರ್ ಅಂತ ಕೇಳಿದ್ದೀರಾ. ಆ್ಯಕ್ಚುಲಿ ಒಳ್ಳೊಳ್ಳೆ ಫೋನ್ ಯೂಸ್ ಮಾಡೋದ್ರಿಂದ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿಬಿಡ್ತಾರೆ, ಚಾನಲ್ಲು ಗ್ರೋ ಆಗುತ್ತೆ ಅನ್ನೋದು ಎಲ್ಲ ಸುಳ್ಳು ಫ್ರೆಂಡ್ಸ್. ಆದಷ್ಟು ಒಂದು ಕ್ಯಾಮ್ರಾ ಕ್ಲಾರಿಟಿ ಇರುವಂತಹ ಫೋನ್ನ ನೀವು ಬಳಸಿ. ತುಂಬ ಬೆಲೆ ಬಾಳೋಂಥ ಫೋನ್ಗೆಲ್ಲ ನೀವು ದುಡ್ಡು ಹಾಕಿ ಸುಮ್ಮನೆ ಕಳ್ಕೊಳಕ್ಕೆ ಹೋಗಬೇಡಿ. ಫಸ್ಟು ನೀವು ಚಾನಲ್ನ ಓಪನ್ ಮಾಡಿ, ನಿಮ್ಗೊಂದೊಳ್ಳೆ ಕ್ಯಾಮ್ರಾ ಇರೋ ಒಂದು ಕ್ವಾಲಿಟಿ ಚೆನ್ನಾಗಿರೋ ಕ್ಯಾಮ್ರಾ ಚೆನ್ನಾಗಿರೋ ಅಂಥ ಕ್ವಾಲಿಟಿ ಇರೋ ಫೋನ್ ನಿಮ್ಮ ಹತ್ರ ಯಾವುದಿದೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ತಮ್ಮನೇಲಿ ಚೆನ್ನಾಗಿ ಹಾಕಿ. ಹಾಗಂತ ನೀವು ಫೋನ್ ಪರ್ಚೇಸ್ ಮಾಡಿಕೊಂಡು ಸುಮ್ಮನೆ ಲಾಸ್ ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮದು ಚಾನಲ್ಲು ಚೆನ್ನಾಗಿ ಗ್ರೋ ಆಗಿ ನಿಮಗೆ ಸ್ಯಾಲ್ರಿ ಬರ್ತಿದೆ ಅಂತ ಅನ್ನೋ ಟೈಮಲ್ಲಿ ನೀವು ಆವಾಗ ಒಂದು ಒಳ್ಳೆ ಫೋನ್ ತೊಗೊಳ್ಳಿ. ಏನು ಬೇಕು ಯೂಟ್ಯೂಬ್ ಮಾಡಲಿಕ್ಕೆ ಯಾವ್ಯಾವುದು ಬೇಕು ಎಲ್ಲನೂ ಆವಾಗ ನೀವು ಪರ್ಚೇಸ್ ಮಾಡಿ. ಸುಮ್ಮನೆ ಮೊದಲೇ ನೀವು ಎಲ್ಲದಕ್ಕೂ ಅಮೌಂಟ್ ಹಾಕಿ ಸುಮ್ಮನೆ ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ.
ಫ್ರೆಂಡ್ಸ್, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್, 10th ಒನ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿ ಸಿಸ್ಟರ್ ಪ್ಲೀಸ್ ಅಂತ ಹೇಳಿದ್ದೀರ. ಆ್ಯಕ್ಚುಲಿ ನೋಡಿ, ಯಾವತ್ತೂ ಅಷ್ಟೇ ಫ್ಯಾಮಿಲಿಯವ್ರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅವ್ರು ಆ್ಯಕ್ಚುಲಿ ಅವ್ರದ್ದೇ ಆದ ಕೆಲಸಗಳಿರ್ತವೆ ಅಲ್ವಾ. ಅದರಲ್ಲಿ ನಮ್ಮ ವೀಡಿಯೋಗಳನ್ನ ರೇರಾಗಿ ಅವರು ಯಾವಾಗಾದರೂ ಫ್ರೀ ಟೈಮಲ್ಲಿ ನೋಡ್ತಾರೆ. ಯಾವತ್ತೂ ಅಷ್ಟೇ ನಾವು ಬೇಗ ವೈರಲ್ ಆಗಬೇಕು ನಮ್ಮ ವಿಡಿಯೋ, ಮತ್ತು ನಾವು ಬೇಗ ಯೂಟ್ಯೂಬಲ್ಲಿ ಬೆಳಿಬೇಕು ಅಂದರೆ ಫ್ರೆಂಡ್ಸ್, ನಾವು ಮಾಡಬೇಕಾಗಿರೋದು ಒಳ್ಳೊಳ್ಳೆ ಕಂಟೆಂಟ್ನ ಹಾಕ್ಬೇಕಷ್ಟೇ, ಆಯಿತಾ. ಅದು ಬಿಟ್ಟು ಬೇಗ ವೈರಲ್ ಆಗೋದಕ್ಕೆ, ಬೇಗನೆ ವೈರಲ್ ಆಗಬೇಕಂದ್ರೆ ನಾವು ಒಂದೇ ಒಂದು ಮಾರ್ಗ ಅಂದರೆ ನಾವು ಪಬ್ಲಿಕ್ಕಿಂದ ಪಬ್ಲಿಷ್ ಆಗಬೇಕಷ್ಟೆ. ಪಬ್ಲಿಕ್ಕಿಂದ ನಾವು ವೈರಲ್ ಆಗಬೇಕು ಫ್ರೆಂಡ್ಸ್, ಆಯಿತಾ. ಹಾಗಾಗಿ ನನಗೆ ಗೊತ್ತಿರುವಂತಹ, ತಿಳಿದಿರುವಂತಹ, ನಾನು ಇಷ್ಟು ಆಸೆ, ನಂದು ಯೂಟ್ಯೂಬ್ ಚಾನಲ್ಲು ಓಪನ್ ಆಗಿ 5 ಮಂತ್ ಆಯಿತು. 5 ಮಂತ್ ಕಂಪ್ಲೀಟ್ ಆಗಿದೆ. ಆದರೂ ಕೂಡ ನಾನು 3 ಮಂತಲ್ಲೇ ನಾನು ಮಾನಿಟೈಸೇಷನ್ ಮಾಡ್ಕೊತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಹಾಗಿಲ್ಲ, ಇನ್ನು ಸ್ವಲ್ಪ ದಿನದಲ್ಲೇ ನಂದು ಮಾನಿಟೈಸೇಷನ್ ಆಗುತ್ತೆ. ನೀವು 5 ಮಂತ್ ಆಗಿದೆ ಡಿಲೀಟ್ ಮಾಡಿಬಿಡ್ಲಾ ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊತೀರ. ದಯವಿಟ್ಟು ಯಾರು ಅಷ್ಟೇ ನೀವು ಯೂಟ್ಯೂಬ್ ಚಾನಲ್ನ ಮಾಡಿದಿರಲ್ವ, ಡಿಲೀಟ್ ಮಾಡೋಕ್ಕಂತೂ ಹೋಗಬೇಡಿ. ಇವತ್ತಲ್ಲ ನಾಳೆ ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ, ನಿಮ್ಮದು ಮಾನಿಟೈಸೇಷನ್ ಆಗುತ್ತೆ. ಆ ಯೂಟ್ಯೂಬ್ ಚಾನಲ್ ಕಡೆಯಿಂದನೇ ನಿಮಗೆ ಒಳ್ಳೆ ಸ್ಯಾಲ್ರಿನೂ ಬರುತ್ತೆ ಫ್ರೆಂಡ್ಸ್. ಈ ನಂಬಿಕೆನ ದಯವಿಟ್ಟು ಇಟ್ಕೊಳ್ಳಿ. ತುಂಬ ಜನ ಸಿಸ್ಟರ್ ನನಗೆ ನಿಮ್ಮ ಕಡೆಯಿಂದ 10 ಸಬ್ಸ್ಕ್ರೈಬರ್ ಅವೆಲ್ಲ ಬೇಡ, ನಿಮ್ಮದು ಒಳ್ಳೆ ಕಂಟೆಂಟ್ ಹಾಕ್ಕೊಳ್ಳಿ, ನಾನು ಹೇಳಿದ್ದೀನಲ್ವ, ಈ ರೀತಿ ಮಾಡ್ಕೋತಾ ಹೋದರೆ ನಿಮ್ಮದು ಆಲ್ಮೋಸ್ಟ್ ಫ್ರೆಂಡ್ಸ್ ನೋಡಿ, ಒಂದು 15 ಡೇಸು ನಾನು ಹೇಳಿರೋ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿ 15 ಡೇಸ್ ಟ್ರೈ ಮಾಡಿ ಫ್ರೆಂಡ್ಸ್. ಒಂದು 500 ಮೇಲೆ ನಿಮಗೆ ಸಬ್ಸ್ಕ್ರೈಬರ್ ಬರ್ತಾರೆ ಗೊತ್ತಾ. ನಾನು ಹಾಗೆ ಮಾಡಿರೋದು. ನಾನು 1 ಮಂತ್ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಫ್ರೆಂಡ್ಸ್. ಡೈಲಿ ನೋಡಿ, ನಾನು ಅಂದ್ಕೊತಿದ್ದೆ 1 ವೀಕ್ ಆಯಿತು, 15 ಡೇಸ್ ಆಯಿತು, 5 ಇದ್ದಾರೆ, 6 ಇದ್ದಾರೆ. ನಾನು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ ಆಗೋದು ಕಷ್ಟ ಆಗ್ತಿದೆ, ಡಿಲೀಟೇ ಮಾಡಿಬಿಡ್ಬೇಕು ಅಂದ್ಕೊಂಡಿದ್ದೆ. ಆದರೆ ನಾನು ಆವಾಗ ಸ್ವಲ್ಪ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಸ್ವಲ್ಪ ವೆಯ್ಟ್ ಮಾಡಮ್ಮ, ವೆಯ್ಟ್ ಮಾಡು, ಸಡನ್ನಾಗೆ ಗ್ರೋ ಯಾವುದೂ ಆಗಲ್ಲ ಅಂತಿದ್ರು. ಹಾಗಾಗಿ ಅವ್ರ ಮಾತು ಕೇಳಿಕೊಂಡು ನಾನು ಬಂದೆ. ನೋಡಿ, ಇವತ್ತು ನಂದು 5000 ಸಬ್ಸ್ಕ್ರೈಬರ್ ಇದೆ, ಮತ್ತು 3000 ಪ್ಲಸ್ ವಾಚ್ ಟೈಮ್ ಇದೆ. ಇನ್ನೊಂದು 500 ನೀವು ಹೆಲ್ಪ್ ಮಾಡಿ ಫ್ರೆಂಡ್ಸ್. ನೀವು ಹೆಲ್ಪ್ ಮಾಡಿದ್ರೆ ನನಗಿನ್ನು 500 ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ನಂದು ಮಾನಿಟೈಸೇಷನ್ ಆಗುತ್ತೆ. ಮತ್ತು ನಂದು ಸ್ಯಾಲ್ರಿ ಬಗ್ಗೆ ಏನೇ ಇರ್ಬೋದು, ಒಂದು ಸ್ಯಾಲ್ರಿ ಬಂದರೂ ಕೂಡ ನಾನು ನಿಮಗೆ ಎಲ್ಲದನ್ನು ಹೇಳ್ತೀನಿ ಫ್ರೆಂಡ್ಸ್, ಟೆನ್ಷನ್ ಆಗಬೇಡಿ. ಹಾಗಾಗಿ ನೀವು ತುಂಬ ಕ್ವಶನ್ ಕೇಳ್ತಾರ್ರಿ, ಹಂಗಾಗಿ ನನಗೂ ಒಂಥರ ಬೇಜಾರಾಗ್ತಿತ್ತು. ಆಗಲೇ 15 ಡೇಸ್ 20 ಡೇಸ್ ಮೇಲಾಯಿತು, ಪದೇ ಪದೇ ನೀವು ಕ್ವಶನ್ ಕೇಳ್ತಾನೆ ಇದ್ರಿ. ಮತ್ತು ನಾನು ಮಾಡೋದಾ, ನನಗೇನು ಗೊತ್ತಿದೆ ಅದನ್ನೇ ಹೇಳೋಣ. ನಾನು ಒಂದು ದೊಡ್ಡ ಯೂಟ್ಯೂಬರ್ ಅಲ್ಲ, ನಾನು ಈಗ ತಾನೇ ಬೆಳೀತಿರೋ ನ್ಯೂ ಯೂಟ್ಯೂಬರು. ಹೇಗೆ ನಾನು ನಿಮಗೆ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡೋದು ಅಂತ ಗೊತ್ತಾಗದೆ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಮತ್ತೆ ಮಾಡ್ತಾ ಇದ್ರಲ್ಲ, ಹಾಗಾಗಿ ಒಂದು ಈ ಚಿಕ್ಕ ವೀಡಿಯೋನ ನಾನು ನಿಮಗೋಸ್ಕರ ಮಾಡಿದ್ದೀನಿ ಫ್ರೆಂಡ್ಸ್. ಈ ಎಲ್ಲ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮಗೆ ಸಬ್ಸ್ಕ್ರೈಬರು ಬರ್ತಾರೆ, ವಾಚ್ ಅವರ್ ಆಗುತ್ತೆ, ನಿಮ್ಮ ಒಂದು ಚಾನಲ್ಲು ಮಾನಿಟೈಸೇಷನು ಆಗುತ್ತೆ, ನಿಮ್ಮ ಒಂದು ಗೋಲ್ ರೀಚ್ ಆಗ್ತೀರಾ ಫ್ರೆಂಡ್ಸ್. ನಂದು ಯಾವುದೇ ಸ್ಯಾಲ್ರಿ ಬರಲಿ, ಏನೇ ಒಂದು ನನ್ನ ಚಾನಲಿಂದ ಗ್ರೋ ಆದರೆ ನಾನು ನಿಮ್ಮ ಮುಂದೆ ಎಲ್ಲನೂ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್, ಓಕೆನಾ. ನೀವು ನೋಡಿ, ನೀವಿಷ್ಟು ನನಗೆ ಟೈಮ್ ಕೊಟ್ಟು ನನಗೋಸ್ಕರ ನೀವು ನನ್ನ ವಿಡಿಯೋ ನೋಡಿ ನನಗೋಸ್ಕರ ನೀವು ಟೈಮ್ ಕೊಟ್ಟು ನನಗೆ ಕ್ವಶನ್ಸ್ ಎಲ್ಲ ಕೇಳ್ತಾ ಇರೋದ್ರಿಂದ ನನಗೆ ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್. ನನಗೇನು ಗೊತ್ತಿದೆ ಅದನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಸಪೋರ್ಟ್ ಮಾಡ್ತಿರೋ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೋಸ್ಕರ, ಫ್ಯಾಮಿಲಿಯವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.